ಮೇನ್ಲಿ ಕಮೋಡಿಟಿ ಮಾರ್ಕೆಟ್ಸ್ ಮೂವ್ ಆಗೋದು ಗ್ಲೋಬಲ್ ಕ್ಯೂಸ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ನ ಒಂದು ಇಂಡಿಕೇಶನ್ಸಿಂದ. ಯೂಶಲಿ ವಾರ್ ಸಿಚುವೇಶನ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾರು, ಟೆನ್ಷನ್ನು, ಗ್ಲೋಬಲ್ ಟೆನ್ಷನ್ನು, ಕರೋನಾ, ಇಲ್ಲ ಏನೋ ಒಂದು ಟೆನ್ಷನ್, ಕ್ರೂಡ್ ಆಯಿಲ್ ಮಿನಿ, ಗೋಲ್ಡ್ ಮಿನಿ, ಸಿಲ್ವರ್ ಮಿನಿ, ಇದು ಬಿಟ್ಟು ಬೇರೆ ಯಾವುದೂ ಟ್ರೇಡ್ ಮಾಡಬೇಡಿ. ತುಂಬ ಕನ್ಫ್ಯೂಷನ್ ಸ್ಟೇಜ್ಗೆ ಹೋಗ್ಬೇಡಿ. ಬಿಸ್ಕೆಟ್ ತಗೊಳ್ಳೋದು ಮಾರೋದು ದೊಡ್ಡ ಬಿಸ್ಕೆಟೇ ಅದು. ಜಸ್ಟ್ ಗೇನ್ ದ ಎಕ್ಸ್ಪೀರಿಯನ್ಸ್. ಸೊ ನಮಸ್ತೆ ಕರ್ನಾಟಕ. ಕಮೋಡಿಟಿ ಟ್ರೇಡಿಂಗ್, ಬೇಸಿಕ್ಸ್ ಆಫ್ ಕಮೋಡಿಟಿ ಬಗ್ಗೆ ತಿಳ್ಕೊಳ್ಳೋಣ. ಕಮೋಡಿಟಿ ಟ್ರೇಡಿಂಗ್ ಅಂದರೆ ಏನು? ವೆರಿ ಸಿಂಪಲ್. ಯೂಶಲಿ ಕ್ರೂಡ್ ಆಯಿಲ್, ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಗೋಲ್ಡ್, ಇದೆಲ್ಲ ನಮ್ಮ ಪ್ರೆಷಿಯಸ್ ಮೆಟಲ್ಸ್ ಆಗಿರುತ್ತೆ. ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಇದೆಲ್ಲ ನಮ್ಮದು ಮೇನ್. ನಮಗೆ ಒಂದು ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಬೇಕೇ ಬೇಕಾ? ದೀಸ್ ಆರ್ ಆಲ್ ಎನರ್ಜಿ ಸೆಗ್ಮೆಂಟ್ ಬರುತ್ತೆ. ಅದೇ ಥರ ರಿಲೇಟೆಡ್ ಪ್ರಾಡಕ್ಟ್ಸ್ ಸಹ ಇರುತ್ತೆ, ಅದನ್ನು ಸಹ ಟ್ರೇಡಿಂಗ್ ಮಾಡ್ಬೋದು. ಬಟ್ ಮೇನ್ಲಿ ಮೆಟಲ್ಸ್ ಆ್ಯಂಡ್ ಎನರ್ಜಿ ರಿಲೇಟೆಡ್ ಪ್ರಾಡಕ್ಟ್ಸಲ್ಲಿ ಟ್ರೇಡ್ ಮಾಡೋದು ತುಂಬ ಉತ್ತಮ. ಕಮೋಡಿಟಿ ಟ್ರೇಡಿಂಗ್ ಯಾಕೆ ಮಾಡಬೇಕು ಅಂದರೆ, ದ ಮೇನ್ ಅಡ್ವಾಂಟೇಜ್ ಆಫ್ ಕಮೋಡಿಟಿ ಟ್ರೇಡಿಂಗ್ ಏನಂದರೆ, ಬೆಳಗ್ಗೆ 9 ಗಂಟೆಯಿಂದ ನೈಟ್ 11:50ವರೆಗೂ ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ಯೂಶಲಿ ಕಮೋಡಿಟಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಅಂದರೆ ಬೈಯರ್ ಸೆಲ್ಲರ್ಸ್ ಬರೋದೇ ಸಂಜೆ 6 ಗಂಟೆ ಆದಮೇಲೆ. ಸೊ ಇದರಿಂದ ನಿಮಗೆ ತುಂಬ ಖುಷಿಯಾದ ವಿಚಾರ. ಯಾಕಂದರೆ ತುಂಬ ಜನ ಬೆಳಗ್ಗೆ 9 to 6 ಜಾಬ್ಗೆ ಹೋಗಿರ್ತೀರ, ಮನೆಗೆ 6 ಗಂಟೆ ಮೇಲೆ ಬರ್ತೀರಾ. ಸೊ ನೀವು 6 ಗಂಟೆ ಮೇಲೂ ಟ್ರೇಡಿಂಗ್ ಮಾಡ್ಬೋದು. ಕಮೋಡಿಟಿ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಮೇನ್ಲಿ ಇಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲೇ ಕಮೋಡಿಟಿ ಮಾರ್ಕೆಟ್ ವರ್ಕ್ ಆಗುತ್ತೆ. ಇಲ್ಲಿ ಫಿಸಿಕಲ್ ಡೆಲಿವರಿ, ಸೊ ಇಲ್ಲಿ ಶೇರ್ಸು, ಈಕ್ವಿಟಿ ಥರ ವರ್ಕ್ ಆಗೋಲ್ಲ. ಇಟ್ಸ್ ಕಂಪ್ಲೀಟ್ಲಿ ಎಫ್&ಓ ಟ್ರೇಡಿಂಗೇ ಇಲ್ಲಿ ಮಾಡೋಕ್ಕಾಗೋದು. ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ ತುಂಬ ರಿಸ್ಕ್ ಇರುತ್ತೆ ಕಮೋಡಿಟಿಯಲ್ಲಿ. ಸೊ ಅದಕ್ಕೆ ಆಪ್ಷನ್ಸ್ ಟ್ರೇಡಿಂಗ್ನ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ಮೇನ್ಲಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ತುಂಬ ಒಳ್ಳೆಯದು. ಕಮೋಡಿಟಿ ಮಾರ್ಕೆಟು ಜಸ್ಟ್ ಲೈಕ್ ನಿಫ್ಟಿ ಫ್ಯೂಚರ್, ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಆರ್ ಇನ್ಫೋಸಿಸ್ ಫ್ಯೂಚರ್ಸ್ ಯಾವ ಥರ ವರ್ಕ್ ಆಗುತ್ತಲ್ಲ, ಕಾಂಟ್ರಾಕ್ಟ್ಸ್ ಇರುತ್ತಲ್ಲ, ಎಕ್ಸ್ಪೈರಿ ಡೇಟ್ಸ್ ಇರುತ್ತಲ್ಲ, ಅದೇ ಥರ ಕಮೋಡಿಟಿ ಮಾರ್ಕೆಟಲ್ಲೂ ಸಹ ಎಕ್ಸ್ಪೈರಿ ಡೇಟ್ಸ್ ಇರುತ್ತೆ. ಅಷ್ಟರೊಳಗಡೆ ನೀವು ಕಮೋಡಿಟೀಸ್ನ ಎಕ್ಸಿಟ್ ಮಾಡಬೇಕು. ಕಮೋಡಿಟಿ ಮಾರ್ಕೆಟ್ಸಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಇಂಟ್ರಾಡೇ ಮಾಡ್ಬೋದು, ಈವನ್ ಪೊಸಿಷನಲ್ಲೂ ಸಹ ಮಾಡ್ಬೋದು. ಸಿಲ್ವರ್ ಫ್ಯೂ ಮಂತ್ಸ್ ಬ್ಯಾಕ್ 60,000ದಲ್ಲಿತ್ತು. ಇವಾಗ ಅದು 70,000ಕ್ಕೆ ಬಂದಿದೆ. ಯಾರಾದರೂ 3 months ಐ8 ಕಾಂಟ್ರಾಕ್ಟ್ನ ಸಹ, 3 ತಿಂಗಳು ಮುಂದಿನ ಕಾಂಟ್ರಾಕ್ಟ್ನ ಸಹ ತಗೋಬೋದು. ಸೊ ಅದರಿಂದ ನಿಮಗೆ ಅಡ್ವಾಂಟೇಜ್ ತುಂಬಾ ಇದೆ. ಎಷ್ಟು ದುಡ್ಡು ಬೇಕು, ಇದ್ರ ಲಾಟ್ ಸೈಜ್ ಎಷ್ಟು, ಇದು ಯಾವ ಥರ ವರ್ಕ್ ಆಗುತ್ತೆ, ಆ್ಯಂಡ್ ಇದು ಯಾವ ಥರ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಈಕ್ವಿಟಿ ಮಾರ್ಕೆಟ್ಗೂ ಕಮೋಡಿಟಿ ಮಾರ್ಕೆಟ್ಗೂ ಏನು ಲಿಂಕ್ ಇದೆ ಅಂತಲೂ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಮೇನ್ಲಿ ಕಮೋಡಿಟಿ ಮಾರ್ಕೆಟ್ಸ್ ಮೂವ್ ಆಗೋದು ಗ್ಲೋಬಲ್ ಕ್ಯೂಸ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ನ ಒಂದು ಇಂಡಿಕೇಷನ್ಸಿಂದ, ಕ್ರೂಡ್ ಆಯಿಲ್ನ ಇನ್ವೆಂಟ್ರಿ ಡೇಟಾಯಿಂದ, ಆ್ಯಂಡ್ ವಾರ್ ಟೆನ್ಷನ್ಸು, ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಯುದ್ಧ ಸನ್ನಿವೇಶ ಬಂದವಾಗ ಯೂಶಲಿ ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋಗುತ್ತೆ. ಯೂಶಲಿ ವಾರ್ ಸಿಚುವೇಶನ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾರು, ಟೆನ್ಷನ್ನು, ಗ್ಲೋಬಲ್ ಟೆನ್ಷನ್ನು, ಕರೋನಾ, ಇಲ್ಲ ಏನೋ ಒಂದು ಟೆನ್ಷನ್, ಪ್ರಪಂಚದಲ್ಲಿ ಏನಾದರೂ ಟೆನ್ಷನ್ ಆಗ್ತಾ ಇದೆಯಾ? ರೀಸೆಂಟ್ಲಿ ಇಸ್ರೇಲ್ ಮತ್ತು ಬೇರೆ ದೇಶಗಳ ಮಧ್ಯೆ ಒಂದು ಯುದ್ಧ ಸನ್ನಿವೇಶ ನಡೆದವಾಗ ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋಯಿತು. ಆ್ಯಂಡ್ ಉಕ್ರೇನ್ ವಾರ್ ಟೈಮಲ್ಲಿ ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋಯಿತು. ಅದನ್ನು ಚೆಕ್ ಮಾಡೋಣ ಬನ್ನಿ. ಇವಾಗ ಜಸ್ಟ್ ನಾನು ಇನ್.ಡಾಟ್ ಟ್ರೇಡಿಂಗ್ ವ್ಯೂ ಚಾರ್ಟ್ ಓಪನ್ ಮಾಡಿದ್ದೀನಿ. ಇನ್.ಡಾಟ್ ಟ್ರೇಡಿಂಗ್ ವ್ಯೂ ಅಂತ ನೀವು ಟೈಪ್ ಮಾಡಿ, ಅಲ್ಲಿ ನೀವು ಜಸ್ಟ್ ಗೋಲ್ಡ್ ರೇಟ್, ಗೋಲ್ಡ್ ಅಂತ ಹಾಕಿ. ಗೋಲ್ಡ್ ಅಂತ ಹಾಕಿದವಾಗ ಗೋಲ್ಡ್ ಫ್ಯೂಚರ್ಸ್ MCX ಅಂತ ಬರುತ್ತೆ. MCX ಈಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ದಟ್ ಈಸ್ ಇಂಡಿಯನ್ ಕಮೋಡಿಟಿ ಟ್ರೇಡಿಂಗ್ಗೆ ನಾವು ಗೋಲ್ಡ್ MCX, ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೋಲ್ಡ್ ಚಾರ್ಟ್ ಕಾಣಿಸ್ತಾ ಇದೆಯಾ? ಇಲ್ಲಿ ನಾನು ಏನು ಮಾಡಿದ್ದೀನಿ, ವೀಕ್ಲಿ ಚಾರ್ಟ್ ತೊಗೊಂಡಿದ್ದೀನಿ. ಮಂತ್ಲಿ ಕ್ಯಾಂಡಲ್ ಸಹ ತೊಗೊಂಡಿದ್ದೀನಿ ನೋಡಿ. ದಿಸ್ ವಾಸ್ ದ ಮಂತ್ ಆಫ್ ಅಕ್ಟೋಬರ್. ಅಕ್ಟೋಬರ್, ನವಂಬರ್, ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಯಿತು ಬಿಕಾಸ್ ಆಫ್ ದ ಗ್ಲೋಬಲ್ ಟೆನ್ಷನ್ಸ್. ಆ್ಯಂಡ್ ಇದೆಲ್ಲಿ ನೋಡೋಣ. ನವಂಬರ್ ಇಲ್ಲೂ ರೈಸ್ ಆಗಿದೆ. ಆ್ಯಂಡ್ ಇದೆಲ್ಲಿ ಫೆಬ್ರವರಿ, ಮಾರ್ಚ್ 2022. ಅಲ್ಲೂ ಸಹ ಗೋಲ್ಡ್ ರೇಟ್ಸ್ ಜಾಸ್ತಿ ಆಗಿದೆ. ಥಿಂಕ್ ಸಮ್ವೇರ್ ಇಯರ್ 2022 ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಉಕ್ರೇನ್ ವಾರ್ ಸಿಚುವೇಶನ್ ಬಂದಿದ್ದು. ಆ ಟೈಮಲ್ಲೂ ಸಹ ಗೋಲ್ಡ್ ರೇಟ್ಸ್ ಜಾಸ್ತಿ ಆಗಿದೆ. ಇದರಿಂದ ನಿಮ್ಗೇನು ಅರ್ಥ ಆಗ್ತಿದೆ ಅಂದರೆ, ಗೋಲ್ಡ್ ರೇಟ್ಸು ಯಾವಾಗಾದರೂ ಗ್ಲೋಬಲ್ ಕ್ಯೂಸ್, ಗ್ಲೋಬಲ್ ಟೆನ್ಷನ್ ಸ್ಟಾರ್ಟ್ ಆದವಾಗ ಗೋಲ್ಡ್ ರೇಟ್ಸು ಮೇಲಕ್ಕೆ ಹೋಗ್ತಾನೇ ಇರುತ್ತೆ. ಗೋಲ್ಡು ಪ್ರತಿ ವರ್ಷ ಅಟ್ ದ ರೇಟ್ ಆಫ್ 10% ರೇಟ್ನಲ್ಲಿ ಹೋಗ್ತಾ ಇದೆ. ಯೂಶಲಿ ನೀವು ಗೋಲ್ಡ್ ಆರ್ನಮೆಂಟ್ಸ್ ತೊಗೊಳ್ಳೋದು, ಗೋಲ್ಡ್ ಮೇಲೆ ಫಿಸಿಕಲ್ ಗೋಲ್ಡ್ ತೊಗೊಳ್ಳೋದು, ಬಿಸ್ಕೆಟ್ ತೊಗೊಳ್ಳೋದು, ಸ್ವಲ್ಪ ಜನ ಏನು ಮಾಡ್ತಾರೆ,
ಬಿಸ್ಕೆಟ್ ತೊಗೊತಾರೆ, 3 ತಿಂಗಳಲ್ಲಿ ಗೋಲ್ಡ್ ರೇಟ್ ಮೇಲಕ್ಕೆ ಹೋಗುತ್ತಂತೆ, ಬಿಸ್ಕೆಟ್ನ ಮಾರಿಬಿಡ್ತೀನಿ ಅಂತಾರೆ. ಬಿಸ್ಕೆಟ್ ತಗೊಳ್ಳೋದು ಮಾರೋದು ದೊಡ್ಡ ಬಿಸ್ಕೆಟೇ ಅದು. ಸೊ ಯಾಕೆ ಅಷ್ಟು ರಿಸ್ಕ್ ತೊಗೋತೀರಾ? ನೀವು ಗೋಲ್ಡ್ ತೊಗೋಬೇಕಾದ್ರೆ ಡಿಜಿಟಲ್ ಗೋಲ್ಡ್ ತೊಗೊಳ್ಳಿ, ದಟ್ ಟು ಇನ್ ದ ಫ್ಯೂಚರ್ಸ್ ಫಾರ್ಮ್ಯಾಟ್. ಸೊ 3 ತಿಂಗಳು ಕಾಂಟ್ರಾಕ್ಟ್ ಇರುತ್ತೆ, ನೆಕ್ಸ್ಟ್ ನಿಮ್ಮ 3 ತಿಂಗಳು ಮೇಲಕ್ಕೆ ಹೋಗುತ್ತಂದರೆ ಗೋಲ್ಡ್ ಫ್ಯೂಚರ್ಸ್ನ ತೊಗೊಂಡು ಬೇಕಾದ್ರೆ ಇಟ್ಕೋಬೋದು. ಗೋಲ್ಡ್ ಫ್ಯೂಚರ್ಸ್ ತೊಗೋಬೇಕಂದ್ರೆ ಅದರದ್ದೇ, ಸೊ ವಿ ಕ್ಯಾನ್ ಬೈ ಇನ್ kg ಆಲ್ಸೋ. 10 ಗ್ರಾಮ್ಸ್ ಗೋಲ್ಡು ತೊಗೋಬೋದು, ಇವನ್ 1 ಪೆಟಲ್ಸ್ ಸ್ಮಾಲ್ ಒಂದು ಮಿಲಿಗ್ರಾಮ್ ಸಹ ಗೋಲ್ಡ್ ತೊಗೋಬೋದು. ಅದು ಎಷ್ಟೆಷ್ಟು ದುಡ್ಡು ಬೇಕು ಅಂತಲೂ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಗೋಲ್ಡ್ ಚಾರ್ಟ್ ನೋಡ್ತಾ ಇದ್ದೀರಾ. ನೆಕ್ಸ್ಟು ಕ್ರೂಡ್ ಆಯಿಲ್ ಚಾರ್ಟ್ ನೋಡೋಣ. ಗೋಲ್ಡ್ ರೇಟ್ ಯಾವಾಗ ಮೇಲಕ್ಕೆ ಹೋಗುತ್ತಂದರೆ ಗ್ಲೋಬಲಿ ದೆರ್ ಇಸ್ ಅ ಟೆನ್ಷನ್ಸ್ ಇದ್ದಾವಾಗ, ಅನ್ಸರ್ಟನ್ ಸಿಚುವೇಶನ್ಸ್ ಇದ್ದಾವಾಗ ಗೋಲ್ಡ್ ರೇಟ್ಗಳು ಮೇಲಕ್ಕೆ ಹೋಗುತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ಟು ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಒಂದು ವೆರಿ ಇಂಪಾರ್ಟೆಂಟ್ ಕಮಾಡಿಟಿನ. ಸೊ ಕ್ರೂಡ್ ಆಯಿಲ್ ಫ್ಯೂಚರ್ಸ್ MCX ತೊಗೊತಾ ಇದ್ದೀನಿ. ಕ್ರೂಡ್ ಆಯಿಲ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಯ್ತು. ಸೊ ವೆನೆವರ್ ದ ರಷ್ಯಾ ಆ್ಯಂಡ್ ಉಕ್ರೇನ್ ಟೆನ್ಷನ್ಸ್ ಆದಾಗ ಕ್ರೂಡ್ ಆಯಿಲ್ ಶಾರ್ಟೇಜ್ ಆಗಿ ಆ್ಯಂಡ್ ಮೆನಿ ಟೆನ್ಷನ್ಸ್ ಆದವಾಗ ಇಲ್ಲಿ ಕ್ರೂಡ್ ಆಯಿಲ್ ಪೀಕ್ಗೆ ಹೋಯ್ತು. ಸೊ ಮಾರ್ಚ್ 2022 ಕ್ರೂಡ್ ಆಯಿಲ್ ತುಂಬ ಪೀಕ್ಗೆ ಹೋಯ್ತು. ಕ್ರೂಡ್ ಆಯಿಲ್ ತುಂಬ ಮೇಲಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಕ್ರೂಡ್ ಆಯಿಲ್ ನಮ್ಮ ದೇಶದಲ್ಲಿ ತುಂಬ ಯೂಸ್ ಮಾಡ್ತಾರೆ, ಭಾರತದಲ್ಲಿ. ಸೊ ವಿ ಆರ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ಸ್ ಆಫ್ ಕ್ರೂಡ್ ಆಯಿಲ್. ನಾವು ಕ್ರೂಡ್ ಆಯಿಲ್ನ ತುಂಬ ಇನ್ವೆಂಟ್ರಿ ವಾಟೆವರ್ ನಮಗೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಕ್ರೂಡ್ ಆಯಿಲ್ ರೇಟ್ಸ್ ಏನಾದ್ರು ಮೇಲಕ್ಕೆ ಹೋದರೆ ದಟ್ ವಿಲ್ ಅಫೆಕ್ಟ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಈಕ್ವಿಟಿ ಮಾರ್ಕೆಟ್ಸ್. ಕ್ರೂಡ್ ಆಯಿಲ್ ರೇಟ್ಸ್ ಏನಾದ್ರು ಮೇಲಕ್ಕೆ ಹೋಗ್ತಾ ಇದೆ ಅಂದರೆ, ಸೊ ದಟ್ ಇಂಡಿಕೇಟ್ಸ್ ಸಮಥಿಂಗ್ ಬ್ಯಾಡ್ ಫಾರ್ ದ ಈಕ್ವಿಟಿ ಮಾರ್ಕೆಟ್ಸ್. ಕ್ರೂಡ್ ಆಯಿಲ್ ರೇಟ್ಸ್ ಮೇಲಕ್ಕೆ ಹೋದರೆ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ, ಆ್ಯಂಡ್ ಕ್ರೂಡ್ ಆಯಿಲ್ ಬಿದ್ದರೆ ಯೂಶಲಿ ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ದ ಕಂಪನೀಸ್. ಆ್ಯಂಡ್ ಮೆನಿ ಕಂಪ್ನೀಸ್ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ರಾ ಮೆಟೀರಿಯಲ್ಸ್ ಆಗಿ. ಸೊ ಕ್ರೂಡ್ ಆಯಿಲ್ ರೇಟ್ಸ್ ಬಿದ್ದರೆ ಈವನ್ ಪೇಂಟ್ ಕಂಪ್ನೀಸ್ಗೂ ಗುಡ್ ನ್ಯೂಸು. ಆ್ಯಂಡ್ ನಾವು ಒನ್ ಆರ್ ದ ಅದರ್ ವೇ ಕಂಪನೀಸು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಟ್ರಾವೆಲಿಂಗ್ ಮಾಡಲೇಬೇಕಾ? ಟ್ರಾನ್ಸ್ಪೋರ್ಟೇಷನ್ ಬೇಕೇ ಬೇಕಾ? ಮೆನಿ ಕಂಪ್ನೀಸ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಕ್ರೂಡ್ ಆಯಿಲ್ ರೇಟ್ಸ್ ಜಾಸ್ತಿ ಆದರೆ ಕಂಪನೀಸ್ಗೆ ಲಾಸ್ ಆಗುತ್ತಾ? ಸೊ ಕಂಪನೀಸ್ ಲಾಸ್ ಆದರೆ ಸ್ಟಾಕ್ ಮಾರ್ಕೆಟ್ ಬೀಳುತ್ತಾ? ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಈಕ್ವಿಟಿ ಮಾರ್ಕೆಟ್ಸ್ಗೂ ಕ್ರೂಡ್ ಆಯಿಲ್ಗೂ ಸಂಬಂಧ ಇದೆ. ಕ್ರೂಡ್ ಆಯಿಲ್ ರೇಟ್ಸ್ ಏನಾದ್ರು ಮೇಲಕ್ಕೆ ತುಂಬ ಹೋಗ್ತಾ ಇದೆ ಅಂದರೆ ದಟ್ ವಿಲ್ ಅಫೆಕ್ಟ್ ದ ಮಾರ್ಕೆಟ್ಸ್ ಆ್ಯಂಡ್ ಮಾರ್ಕೆಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಇವತ್ತು ಕ್ರೂಡ್ ಆಯಿಲ್ ಏನಾಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ, ಇವತ್ತು ಇದು ನಾನು ಓಪನ್ ಮಾಡಿರೋದು ಮಂತ್ಲಿ ಕ್ಯಾಂಡಲ್. ಸೊ ಮಂತ್ಲಿ ಕ್ಯಾಂಡಲ್ ಓಪನ್ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ಕ್ರೂಡ್ ಆಯಿಲ್ ಡೌನ್ ಟ್ರೆಂಡಲ್ಲೇ ಇದೆ. ಲಾಸ್ಟು 3-4 ಮಂತ್ಸಿಂದ ಡೌನ್ ಟ್ರೆಂಡಲ್ಲೇ ಇದೆ. ಸೊ ದಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ದ ಮಾರ್ಕೆಟ್ಸ್. ಅದಕ್ಕೆ ಸ್ಟಾಕ್ ಮಾರ್ಕೆಟ್ಸು ಲಾಸ್ಟ್ 3 ತಿಂಗಳಿಂದ ಮೇಲಕ್ಕೆ ಹೋಗ್ತಾ ಇದೆ. ನೋಡಿ ಎಂಥ ಕೋರಿಲೇಷನ್ ಸಿಕ್ತು ನಿಮಗೆ. ಕ್ರೂಡ್ ಆಯಿಲ್ ರೇಟ್ಸ್ ಇಂದ ನಿಮಗೆ ಗ್ಲೋಬಲ್ ಕ್ಯೂಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಕ್ರೂಡ್ ಆಯಿಲ್ ರೇಟ್ಸ್ಗಳಿಂದ ನಿಮಗೆ ಈವನ್ ಈಕ್ವಿಟಿ ಮಾರ್ಕೆಟ್ಸು ಸಹ ಹೆಲ್ಪ್ ಆಗ್ತಾ ಇದೆ. ಜಸ್ಟ್ ಡೈಲಿ ಕ್ಯಾಂಡಲ್ ಓಪನ್ ಮಾಡ್ತೀನಿ. ಸೊ ಡೈಲಿ ಕ್ಯಾಂಡಲ್ ಪ್ರಕಾರನೂ ನಿನ್ನೆ ಫ್ರೈಡೇ, ನಿನ್ನೆನೂ ಸಹ ಮಾರ್ಕೆಟ್ ಕ್ರೂಡ್ ಆಯಿಲ್ ಬಿದ್ದಿದೆ. ಸೊ ಕ್ರೂಡ್ ಆಯಿಲ್ ಬಿದ್ದಿರೋದ್ರಿಂದ ಇದು ವಾಟ್ ಎವರ್ ಈಕ್ವಿಟಿ ಮಾರ್ಕೆಟ್ಸ್ಗೆ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಈಕ್ವಿಟಿ ಮಾರ್ಕೆಟ್ಸು ಮೇಲಕ್ಕೆ ಹೋಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಆ್ಯಂಡ್ ಡೈರೆಕ್ಟ್ ಕೋರಿಲೇಷನ್ ಇಲ್ಲ, ಇಂಡೈರೆಕ್ಟ್ ಕೋರಿಲೇಷನ್ ಅಂತೂ ಇದ್ದೇ ಇರುತ್ತೆ. ಸೊ ಹ್ಯೂಜ್ ಮೂಮೆಂಟ್ಸ್ ಬಂದವಾಗ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದ ಈಕ್ವಿಟಿ ಮಾರ್ಕೆಟ್ಸ್. ಸೊ ಇವಾಗ ಕ್ರೂಡ್ ಆಯಿಲ್ ಹೆಂಗೆ ವೇರಿ ಆಗುತ್ತೆ, ಯಾವ ಥರ ವೇರಿ ಆಗುತ್ತೆ ಅಂದರೆ ಮೇನ್ಲಿ ಡೇಟಾಯಿಂದ ವೇರಿ ಆಗುತ್ತೆ. ಆ ಡೇಟಾ ಚೆಕ್ ಮಾಡೋದಕ್ಕೆ ನಾವು ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ದ ವೆಬ್ಸೈಟ್ ನೇಮ್ ಇಸ್ ಫೋರೆಕ್ಸ್ ಫ್ಯಾಕ್ಟ್ರಿ. ವೆಬ್ಸೈಟ್ ಹೆಸರು ಬರ್ಕೊಳ್ಳಿ. ಫೋರೆಕ್ಸ್ ಫ್ಯಾಕ್ಟ್ರಿಯಲ್ಲಿ ಏನು ಸಿಗುತ್ತೆ ಅಂದರೆ ನಿಮಗೆ ಎಂಟೈರ್ ಡೇಟಾ ಸಿಗುತ್ತೆ. ಸೊ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಯಾವಾಗ ಬರುತ್ತಂದರೆ ನೋಡಿ, ಇಲ್ಲಿ ನಾನು ಇಲ್ಲಿ ಹೋದೆ, ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದೆ. ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದವಾಗ ನನಗೆ ಪ್ರತಿ ದಿವಸ ಯಾವ್ಯಾವ ಡೇಟಾಗಳು ಬರ್ತಾ ಇದೆ, ಸೊ ಪ್ರತಿಯೊಂದು ನನಗೆ ಸಿಗುತ್ತೆ. ಬುಧವಾರ, ನೀವು ಬುಧವಾರ ನೀವು ಚೆಕ್ ಮಾಡಿದ್ರೆ ಎವ್ರಿ ವೆಡ್ನೆಸ್ಡೇ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿ ಬುಧವಾರ 9 ಗಂಟೆಗೆ ಅಮೆರಿಕದಲ್ಲಿ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಬರುತ್ತೆ. ಇನ್ವೆಂಟ್ರಿ ಏನಾದ್ರು ತುಂಬ ಇದೆ ಅಂದರೆ, ಇನ್ವೆಂಟ್ರಿ ಅಂದ್ರೇನು, ಕ್ರೂಡ್ ಆಯಿಲ್ ಸ್ಟಾಕ್ ತುಂಬ ಇದೆ ಅಂತ ಬಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಬೀಳುತ್ತೆ. ಇನ್ವೆಂಟ್ರಿ ಶಾರ್ಟೇಜ್ ಇದೆ, ಕ್ರೂಡ್ ಆಯಿಲೇ ಇಲ್ಲ ನಮ್ಮ ಹತ್ರ, ಕ್ರೂಡ್ ಆಯಿಲ್ ಶಾರ್ಟೇಜ್ ಇದೆ ಅಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ಸು ಶೂಟಪ್ ಆಗುತ್ತೆ. ಡೇಟಾ ತುಂಬ ಮುಖ್ಯ. ಯೂಶಲಿ ಬುಧವಾರ ಕ್ರೂಡ್ ಆಯಿಲ್ ಟ್ರೇಡ್ ಮಾಡೋರು ಜನರಲಿ ಟ್ರೇಡ್ ಮಾಡಲ್ಲ, ಯಾಕಂದರೆ ಬುಧವಾರ ತುಂಬ ಹೈ ವಾಲಿಟಲ್ ಇರುತ್ತೆ ಕ್ರೂಡ್ ಆಯಿಲ್. ಅದಕ್ಕೆ ಕ್ರೂಡ್ ಆಯಿಲ್ನ ಬುಧವಾರ ತುಂಬ ಜನ ಟ್ರೇಡ್ ಮಾಡಲ್ಲ, ಬಿಕಾಸ್ ಹೈಲಿ ಮೂಮೆಂಟ್ ಕೊಡುತ್ತೆ ಬುಧವಾರ. ಆ್ಯಂಡ್ ಗುರುವಾರ ನೀವು ನೋಡಿದ್ರೆ ಜಸ್ಟ್ ಅಬ್ಸರ್ವ್, ಗುರುವಾರ ಏನಿದೆ, ನ್ಯಾಚುರಲ್ ಗ್ಯಾಸ್ ಒಂದು ಇನ್ವೆಂಟ್ರಿ ಡೇಟಾ ಬರುತ್ತೆ. ಪ್ರತಿ ಗುರುವಾರ ನ್ಯಾಚುರಲ್ ಗ್ಯಾಸ್ದು ಇನ್ವೆಂಟ್ರಿ ಡೇಟಾ ಬರುತ್ತೆ, ರಫ್ಲಿ 9 ಗಂಟೆಗೆ ಬರುತ್ತೆ. ಈ ಡೇಟಾಯಿಂದ ಸಿಕ್ಕಾಪಟ್ಟೆ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಪ್ರತಿ ಗುರುವಾರ. ಈ ಪಾಯಿಂಟ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋ. ಬುಧವಾರ ಕ್ರೂಡ್ ಆಯಿಲ್ ಡೇಟಾ,
ಗುರುವಾರ ನ್ಯಾಚುರಲ್ ಗ್ಯಾಸ್ ಡೇಟಾ. ಈ ಡೇಟಾಗಳ ಮೇಲೆ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಕ್ರೂಡ್ ಆಯಿಲ್ ಸಿಕ್ಕಾಪಟ್ಟೆ ಮೊಮೆಂಟಮ್ ಕೊಡುತ್ತೆ ಬುಧವಾರ ಗುರುವಾರ. ಸೊ ಹೈ ವಾಲೆಟೈಲ್ ಡೇಸ್ ಅಂತಲೂ ಕರಿಬೋದು. ಸೊ ಯೂಶಲಿ ಕಮಾಡಿಟಿ ಮಾರ್ಕೆಟ್ಸಲ್ಲಿ ನೀವು ಟ್ರೇಡ್ ಮಾಡಬೇಕಂದ್ರೆ ಸಂಜೆ 6 ಗಂಟೆ ಮೇಲೆ ಟ್ರೇಡ್ ಮಾಡೋದು ಒಳ್ಳೆಯದು. ಬೆಳಗ್ಗೆ ಹೊತ್ತು ಲಿಕ್ವಿಡಿಟಿನೂ ಇರಲ್ಲ, ಜನ ಟ್ರೇಡಿಂಗು ಈಕ್ವಿಟಿ ಟ್ರೇಡಿಂಗಲ್ಲಿ ಬ್ಯುಸಿ ಇರ್ತಾರೆ. ಸಂಜೆ 6 ಗಂಟೆ ಮೇಲೇ ಕಮಾಡಿಟಿ ಮಾರ್ಕೆಟ್ಗೆ ಟ್ರೇಡ್ ಮಾಡೋದಕ್ಕೆ ಬರೋದು ತುಂಬ ಉತ್ತಮ. ಸಂಜೆ 6 ಗಂಟೆಯಿಂದ ನೈಟ್ 9:30 10 ಗಂಟೆ ಅಷ್ಟರಲ್ಲಿ ನೀವು ಟ್ರೇಡ್ನ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂದ್ರೂ ಇಟ್ ಈಸ್ ಫೈನ್, ಬಟ್ ಇಂಟ್ರಾಡೇಯಲ್ಲಿ ಅವತ್ತೇ ಟ್ರೇಡ್ ಮಾಡಿ ಕ್ಲೋಸ್ ಮಾಡ್ತೀನಿ ಅಂದ್ರೂ ಇಟ್ ಈಸ್ ಫೈನ್. ಸೊ ಇವಾಗ ಅಪಾರ್ಟ್ ಫ್ರಮ್ ದಿಸ್ ಡೇಟಾ, ಸೊ ವಿ ನೀಡ್ ಟು ಅಬ್ಸರ್ವ್ USD INR ಸ್ಟ್ರೆಂಥನ್ ಆಗ್ತಾ ಇದೆಯಾ. ಸೊ USD INR ಚೆನ್ನಾಗಿ ಸ್ಟ್ರೆಂಥನ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಈಕ್ವಿಟಿ ಮಾರ್ಕೆಟ್ಸ್. ಸೊ USD INR ತುಂಬ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಸೊ ಈಕ್ವಿಟಿ ಮಾರ್ಕೆಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ USD ಅಮೆರಿಕನ್ ಮಾರ್ಕೆಟ್ ಸ್ಟ್ರಾಂಗ್ ಆಗ್ತಾ ಇದೆ, ನಮ್ಮ ಇಂಡಿಯನ್ ಕರೆನ್ಸಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಇಂಡಿಯನ್ ಮಾರ್ಕೆಟ್ಸ್ ಆಲ್ಸೋ. ಬಿಕಾಸ್ ನಾವು ಏನೇ ಒಂದು ಕೊಟ್ಟು ತೊಗೋಬೇಕಾದ್ರೆ ಡಾಲರಲ್ಲಿ ಕೊಡಬೇಕಾಗುತ್ತಲ್ಲ. ನಾವು ಇವಾಗ 83 ರೂಪಾಯಿ, ಲೆಟ್ಸೆ $1 is equal to 83 rupees ಅಂದ್ಕೊಳ್ಳೋಣ. ನೆಕ್ಸ್ಟ್ $1 is equal to 100 ರೂಪಾಯಿ ಆದವಾಗ ಸೊ ನಾವು ನಮ್ಮ ದೇಶದ ಕರೆನ್ಸಿ 100 ರೂಪಾಯಿ ಕೊಟ್ಟು ತೊಗೋಬೇಕಲ್ಲ ಅಲ್ಲಿ. ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ವೆರಿ ಬ್ಯಾಡ್ಲಿ ಅಲ್ಲ. ನಮ್ಮ ದೇಶದ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ. ಸೊ USD INR ಸ್ಟ್ರೆಂತ್ ಆಗೋದ್ರಿಂದನೂ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಇಟ್ಸ್ ಅ ಬ್ಯಾಡ್ ನ್ಯೂಸ್ ಆ್ಯಂಡ್ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಸಾಫ್ಟ್ವೇರ್ ಕಂಪ್ನೀಸ್. ಸೊ USD INR ನಮ್ಮ ಅಮೇರಿಕನ್ ಡಾಲರ್ ಏನಾದ್ರು ಸ್ಟ್ರೆಂಥನ್ ಆದರೆ ಸಾಫ್ಟ್ವೇರ್ ಕಂಪ್ನೀಸ್ಗೆ ಒಳ್ಳೆ ನ್ಯೂಸು. ಹೆಂಗಂದರೆ ಸೊ ಇವಾಗ ಸಾಫ್ಟ್ವೇರ್ ಕಂಪ್ನಿಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಅಮೇರಿಕಾಯಿಂದ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಡಾಲರ್ ರೂಪದಲ್ಲಿ ದುಡ್ಡು ಕೊಡ್ತಾರೆ. ಸೊ ಇನ್ಫೋಸಿಸ್, TCS ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ, ಅಮೇರಿಕಾ. ಅವ್ರು ಕೊಡೋದೇನು ಡಾಲರ್ಸು. ಸೊ ಇವಾಗ ಹೋದ ವರ್ಷ ಇನ್ಫೋಸಿಸ್ಗೆ $1000 ಇನ್ಕಮ್ ಬರ್ತಾ ಇತ್ತು ಅಂದ್ಕೊಳ್ಳೋಣ. ಈ ವರ್ಷವೂ ಇನ್ಫೋಸಿಸ್ಗೆ $1000 ಬರ್ತಾ ಇದೆ. ಬಟ್ ಹೋದ ವರ್ಷ $1 83 ರೂಪಾಯಿ ಅಂದ್ಕೊಳ್ಳೋಣ. ಈ ವರ್ಷ $1 100 ರೂಪಾಯಿ ಅಂದ್ಕೊಳ್ಳೋಣ. ಸೊ ಇನ್ಫೋಸಿಸ್ಗೆ 17 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆಯಲ್ಲ. ಸೊ ಅವ್ರು ಡಾಲರ್ನ ಹಂಗೆ ಇಟ್ಕೋತಾರ, ಡಾಲರ್ ರೂಪಿಗೆ ಕನ್ವರ್ಟ್ ತಾನೇ ಮಾಡ್ತಾರೆ ಅವರು. ಯಾಕಂದರೆ ಇಲ್ಲಿ ಸ್ಯಾಲ್ರಿ ಪೇ ಮಾಡ್ಬೇಕಾದ್ರೆ ರುಪೀಸಲ್ಲಿ ತಾನೇ ಪೇ ಮಾಡಬೇಕು. ಸೊ ಆ ಡಾಲರ್ನ ರುಪೀಸಿಗೆ ಕನ್ವರ್ಟ್ ಮಾಡಿದವಾಗ 17 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಇನ್ಫೋಸಿಸ್ ಅವ್ರಿಗೆ ಬರುತ್ತೆ. ಸೊ ಇದರಿಂದ ಡಾಲರ್ ಎಷ್ಟು ಸ್ಟ್ರೆಂತ್ ಆಗುತ್ತೋ ಅಷ್ಟು ಸಾಫ್ಟ್ವೇರ್ ಕಂಪ್ನಿಗಳಿಗೂ ಒಳ್ಳೇದಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ವೈಟಲ್ ಡೇಟಾ. ಸಾಫ್ಟ್ವೇರ್ ಕಂಪ್ನೀಸು ಡಿಪೆಂಡ್ ಆಗಿರೋದೇ USD INR ಸ್ಟ್ರೆಂತ್ ಮೇಲೆ. ಸೊ ಇದು ಕ್ರೂಡ್ ಆಯಿಲ್ ಡೇಟಾ. ಕ್ರೂಡ್ ಆಯಿಲ್ ಅಟ್ ಪ್ರೆಸೆಂಟ್ ಡೈಲಿ ಕ್ಯಾಂಡಲ್ಸಲ್ಲಿ ಸೈಡ್ವೇಸ್ ಮಾಡಿ ಬೀಳೋ ಚಾನ್ಸಸ್ ತುಂಬಾ ಇದೆ. ಸಪೋರ್ಟ್ ಝೋನಿಗೆ ಬರೋ ಚಾನ್ಸಸ್ ಸಹ ಇದೆ. ಸೊ ಅದೇ ಥರ ನಾವು ಸಿಲ್ವರಲ್ಲೂ ಟ್ರೇಡ್ ಮಾಡ್ಬೋದು. ಸೊ ನಾವು ಸಿಲ್ವರಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಸೊ ನಾವು ಜಸ್ಟ್ ಸಿಲ್ವರ್ ಚಾರ್ಟ್ ಅಂತ ಹಾಕಿ ಸಿಲ್ವರ್ ಫ್ಯೂಚರ್ಸ್. ಸೊ ಸಿಲ್ವರ್ ಫ್ಯೂಚರ್ಸ್ ಸದ್ಯಕ್ಕೆ ಡೌನ್ ಟ್ರೆಂಡಲ್ಲಿದೆ ನೋಡಿ. ಡೈಲಿ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡಲ್ಲಿದೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೈಂಡ್ ಆಫ್ ಅ ಸೈಡ್ವೇಸ್ ಅಂತ ಹೇಳ್ಬೋದು, ಸಪೋರ್ಟ್ ಝೋನಲ್ಲಿದೆ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡಲ್ಲೇ ಇದೆ. ಸೊ ಸಿಲ್ವರು ಒಂದು ಒಳ್ಳೆ ಬ್ರೇಕೌಟ್ ಆಗಿ ಈ ಝೋನಲ್ಲೇ ಸಸ್ಟೈನ್ ಆಗ್ತಾಯಿದೆ. ಒಳ್ಳೆ ಕನ್ಸಲ್ಟೇಷನ್ ಫೇಸಲ್ಲಿದೆ. ಎನಿ ಟೈಮ್ ಇದೇ ಫೇಸಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ಸೊ ಅದೇ ಥರ ನಾವು ಕಾಪರು, ಕ್ರೂಡು ಎಲ್ಲನೂ ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು 5 minutes ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಇಂಟ್ರಾಡೇ ಸ್ಕ್ಯಾಲ್ಪಿಂಗ್ ಸೆಟಪ್ನ ಯೂಸ್ ಮಾಡಿಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ಯಾರ್ಯಾರು ಕಮೋಡಿಟಿ ಟ್ರೇಡಿಂಗಲ್ಲಿ ಆಸಕ್ತರಿದ್ದೀರೋ ನೀವು ನಮ್ಮ TD ಅಕಾಡೆಮಿಗೆ ಈಸಿಲಿ ಬರ್ಬೋದು. ನಮ್ಮ ಟ್ರೇಡಿಂಗ್ ಚಾರ್ಜಸ್ ಫೀಸ್ ಕಟ್ಟಿ ನೀವು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ನೀವು ಆರಾಮಾಗೆ ನಮ್ಮ ಯಾವುದೇ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಕಮೋಡಿಟಿ ಟ್ರೇಡಿಂಗ್ ಹೋದ್ರೂ ನಾವು ಫ್ರೀಯಾಗೆ ನಿಮಗೆ ಕಮೋಡಿಟಿ ಟ್ರೈನಿಂಗ್ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದೀವಿ. ಸೊ TD ಅಕಾಡೆಮಿ ಯಾವುದೇ ಬ್ರಾಂಚ್ಗೆ ಹೋಗಿ ಸಂಜೆ 6 ಗಂಟೆ ಮೇಲೆ ಸೊ ನಿಮಗೆ ಕಮೋಡಿಟಿ ಟ್ರೈನಿಂಗನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಜಸ್ಟ್ ನೀವು ನಮ್ಮ ಟ್ರೇಡಿಂಗ್ ಫ್ಲೋರ್ ಚಾರ್ಜಸ್ ಏನಿರುತ್ತೋ ಅದನ್ನು ಕಟ್ಟಿದ್ರೆ ಸಾಕು. ಕಮೋಡಿಟಿ ಟ್ರೇಡಿಂಗ್ ಸಂಜೆ 6 ಗಂಟೆ ಮೇಲೆ ನಡೀತದೆ, ನೆನಪಿದ್ರು. ಅಪಾರ್ಟ್ ಫ್ರಮ್ ದಿಸ್ ಎಷ್ಟೆಷ್ಟು ಯಾವುದಕ್ಕೆ ಟ್ರೇಡ್ ಮಾಡೋದಕ್ಕೆ ಏನೇನು ದುಡ್ಡು ಬೇಕು ಅಂತ ನೋಡೋಣ. ಸೊ ಇವಾಗ ಲೆಟ್ಸೆ ಅಲ್ಯೂಮಿನಿಯಮ್ಗೆ ಎಷ್ಟು ದುಡ್ಡು ಬೇಕು. ಸೊ ಅಲ್ಯೂಮಿನಿಯಮಲ್ಲೇ ನೋಡಿ ಮಿನಿ ಇದೆ, ಮೆಗಾ ಇದೆ. ಸೊ ಮಿನಿ ಟ್ರೇಡ್ ಮಾಡ್ತೀನಿ ಅಂದರೆ 22,000 ಇದ್ದರೆ ಸಾಕು. ಸೊ ಯೂಶಲಿ ಅಲ್ಯೂಮಿನಿಯಮು, ಕಾಪರು ಇದೆಲ್ಲ ಯೂಶಲಿ ಯಾರೂ ಟ್ರೇಡ್ ಮಾಡಲ್ಲ ಬಿಕಾಸ್ ಆಫ್ ಲಿಕ್ವಿಡಿಟಿ ಇಶ್ಯೂ. ಸೊ ಯೂಶಲಿ ನಾನು ರೆಕಮೆಂಡ್ ಮಾಡೋದು ಅಷ್ಟೇ, ನೀವು ಟ್ರೇಡ್ ಮಾಡೋಂಗಿದ್ರೆ ಕ್ರೂಡ್ ಆಯಿಲ್ ಟ್ರೇಡ್ ಮಾಡಿ. ಬಟ್ ಕ್ರೂಡ್ ಆಯಿಲ್ಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ನೋಡಿ. ಕ್ರೂಡ್ ಆಯಿಲ್ಗೆ ರಫ್ಲಿ 2,55,000 ದುಡ್ಡು ಬೇಕು. ಸೊ ಕ್ರೂಡ್ ಆಯಿಲ್ ಮೆಗಾ ಯಾರೂ ಮಾಡಲ್ಲ. ಕ್ರೂಡ್ ಆಯಿಲ್ ಮಿನಿ ಮಾಡ್ತೀನಿ ಅಂದರೆ 25,000 ಇದ್ದರೆ ಕ್ರೂಡ್ ಆಯಿಲ್ ಮಿನಿ ಮಾಡ್ಬೋದು. ಸೊ ಇವತ್ತು ಮಾರ್ಕೆಟ್ ರಜೆ ಇರೋದ್ರಿಂದ ನಾನು ಲೈವ್ ಟ್ರೇಡ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ, ಬಟ್ ಆದರೂ ಸಹ ಒಂದು ಟ್ರೇಡ್ ಮಾಡಿ ತೋರಿಸ್ತೀನಿ. ಜಸ್ಟ್ ಹೆಂಗೆ ಟ್ರೇಡ್ ಮಾಡೋದಂತಲೂ ತೋರಿಸ್ತಾ ಇದೆ ನೋಡಿ. ಸೊ ಇವಾಗ ನಿಮಗೆ ಸಿಲ್ವರ್ ಟ್ರೇಡ್ ಮಾಡಬೇಕಂದ್ರೆ ಇಲ್ಲ ಕ್ರೂಡ್ ಟ್ರೇಡ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಏಂಜಲ್ ಬ್ರೋಕಿಂಗ್ ಓಪನ್ ಮಾಡಿದ್ದೀನಿ. ಕ್ರೂಡ್ ಮಿನಿ ಅಂತ ಹಾಕಿ ಸೊ ಇಲ್ಲಿ ಬಂತು ನೋಡಿ, ಕ್ರೂಡ್ ಆಯಿಲ್ ಮಿನಿ. ಸೊ ಎಕ್ಸ್ಪೈರಿ ಡೇಟ್ಸ್ ಏನಿದೆ ಅಂತ ನಾನು ಅದು ತೋರಿಸ್ತೀನಿ. ಇಲ್ಲಿ ಬೈ ಅಂತ ಹಾಕಿ ಕ್ರೂಡ್ ಆಯಿಲ್ ಮಿನಿ
ಸೊ ಬೈ ಮಾಡಿ ಇಲ್ಲಿ ಪ್ಲೇಸ್ ಆರ್ಡರ್ ನಂಬರ್ ಆಫ್ ಲಾಟ್ಸ್. ಸೊ ಇದೆಲ್ಲ ಫ್ಯೂಚರ್ಸಲ್ಲಿ ಟ್ರೇಡ್ ಆಗಿರೋದ್ರಿಂದ ನಂಬರ್ ಆಫ್ ಲಾಟ್ಸ್ ನೀವು ಹಾಕಬೇಕಾಗುತ್ತೆ, ಎಷ್ಟು ಲಾಟ್ ಬೇಕು ಅಂತ. ಇಲ್ಲಿ ಬೈ ಅಂತ ಹಾಕಿದ್ರೆ ಎಷ್ಟು ದುಡ್ಡು ಬೇಕು ಅಂತ ನೋಡಿ, 24,000 ಅವರೇ ಹೇಳ್ತಾರೆ. ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಬೇಕು ಅಂತ ನಿಮ್ಮ ಏಂಜಲ್ ಬ್ರೋಕಿಂಗಲ್ಲಿ ಅವರೇ ಹೇಳ್ತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಒಟ್ಟಿನಲ್ಲಿ ನೀವು ಮಿನಿ ಮಾಡಿ. ಸೊ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ಮಿನಿ ಮಾಡಿ, ಮೆಗಾ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೆಗಾ ಅದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಸೊ ಎಲ್ಲನೂ ಅಷ್ಟೇ, ಸಿಲ್ವರ್ ಮಿನಿ ಮಾಡಿ, ಗೋಲ್ಡ್ ಮಿನಿ ಮಾಡಿ, ಕ್ರೂಡ್ ಆಯಿಲ್ ಮಿನಿ ಮಾಡಿ. 3 ಸ್ಕ್ರಿಪ್ಟಲ್ಲಿ ಟ್ರೇಡ್ ಮಾಡಿ, ಬೇರೆ ಸ್ಕ್ರಿಪ್ಟ್ಗಳಲ್ಲಿ ಟ್ರೇಡ್ ಮಾಡಬೇಡಿ. ಏನೇನು ಟ್ರೇಡ್ ಮಾಡಬೇಕು? ಕ್ರೂಡ್ ಆಯಿಲ್ ಮಿನಿ, ಗೋಲ್ಡ್ ಮಿನಿ, ಸಿಲ್ವರ್ ಮಿನಿ. ಇದು ಬಿಟ್ಟು ಬೇರೆ ಯಾವುದೂ ಟ್ರೇಡ್ ಮಾಡಬೇಡಿ. ತುಂಬ ಕನ್ಫ್ಯೂಷನ್ ಸ್ಟೇಜ್ಗೆ ಹೋಗಬೇಡಿ, ಎಲ್ಲ ಸ್ಕ್ರಿಪ್ಟ್ಗೂ ಹೋಗಬೇಡಿ. ಜಸ್ಟ್ ಗೇನ್ ದ ಎಕ್ಸ್ಪೀರಿಯನ್ಸ್. ಸರ್ ನಾನು ಟ್ರೇಡ್ ಮಾಡೋದು ಒಂದೇ, ಗೋಲ್ಡ್ ಮಿನಿ, ಸಿಲ್ವರ್ ಮಿನಿ, ಕ್ರೂಡ್ ಆಯಿಲ್ ಮಿನಿ, ಸಾಕು. ಸೊ ಈ ಮೂರನ್ನು ಚಾರ್ಟ್ ನೋಡಿಕೊಂಡು ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ಪನ್ನು ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಸೊ ಜಸ್ಟ್ ಲೆಟ್ಸೇ ನನಗೆ ಸಿಲ್ವರ್ ಟ್ರೇಡ್ ಮಾಡಬೇಕನ್ಸುತ್ತೆ, ನಾನು ಸಿಲ್ವರ್ ಎಮ್ ಅಂತ ಹಾಕ್ತೀನಿ. ಸಿಲ್ವರ್ ಎಮ್ ಅಂತ ಹಾಕಿದವಾಗ ಇಲ್ಲಿ ಬರುತ್ತೆ ಬೈ ಅಂತ ಹಾಕ್ತೀನಿ. ಸೊ ಎಷ್ಟು ದುಡ್ಡು ಬೇಕು ಒಂದು ಲಾಟ್ಗೆ ಅಂತ ನೋಡಿ. ಸಿಲ್ವರ್ ಮಿನಿಗೆ 1 ಲಾಟ್ಗೆ ಎಷ್ಟು ದುಡ್ಡು ಬೇಕು ಅಂತ ಅವರೇ ತೋರಿಸ್ತಾರೆ. ಎಷ್ಟು ದುಡ್ಡು ಬೇಕು? ರಫ್ಲಿ 40,000 ತೋರಿಸ್ತಾ ಇದೆಯಾ ಇಲ್ಲಿ. ರಫ್ಲಿ 40,000 ಇದ್ದರೆ ನೀವು ಸಿಲ್ವರ್ ಮಿನಿನ ತೊಗೋಬೋದು. ಮೆಗಾ ಜಾಸ್ತಿ ದುಡ್ಡು ಬೇಕು. ಮೆಗಾ ಮಾಡೋದಕ್ಕೆ ಯು ರಿಕ್ವೈರ್ ಮೋರ್ ಕ್ಯಾಪಿಟಲ್. ಎಷ್ಟು ದುಡ್ಡು ಬೇಕು ಮೆಗಾ ಮಾಡೋದಕ್ಕೆ? ಮೆಗಾ ಮಾಡಬೇಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸಿಲ್ವರ್ ಮೆಗಾ ಮಾಡೋದಕ್ಕೆ 2.5 ಲಕ್ಷ ದುಡ್ಡು ಬೇಕು, ಬೇಡ. ಸೊ ವೈ ಯು ವಾಂಟ್ ಟು ಟೇಕ್ ಸೋ ಮಚ್ ರಿಸ್ಕ್? ನೀವು ಯಾರಾದರೂ ಬೈ ಮಾಡಿ, ಪೊಸಿಷನಲ್ ಬೈ ಮಾಡಿ 3 ತಿಂಗಳು ಇಟ್ಕೋತೀನಿ ಅಂದರೆ ಮೆಗಾನೇ ಮಾಡಿ. ನೀವು 3 ತಿಂಗಳು ಇಟ್ಕೋತೀನಿ. ಯೂಶಲಿ ತುಂಬ ಗೋಲ್ಡ್ ಶಾಪ್ಸ್ ಅವರು ನಾನು ಕಾಲ್ ಮಾಡ್ತಾ ಇರ್ತಾರೆ. ನಾನು ಗೋಲ್ಡ್ ತೊಗೊಂಡಿರ್ತೀನಿ, ಫಿಸಿಕಲ್ ಗೋಲ್ಡು ಹೈ ರೇಟಲ್ಲಿ ತೊಗೊಂಡಿರ್ತೀನಿ. ಸೊ ನಾನೇನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಗೋಲ್ಡ್ ಫ್ಯೂಚರ್ಸ್ನ ಸೆಲ್ ಮಾಡಿ ಅಂತ ಹೇಳ್ತೀನಿ. ಸೊ ಗೋಲ್ಡ್ ಫ್ಯೂಚರ್ಸ್ ಸೆಲ್ ಮಾಡೋದು ಹೆಂಗೆ? ಇಲ್ಲಿ ಬನ್ನಿ, ದುಡ್ಡು ಹಾಕಿ, ಏಂಜಲ್ ಬ್ರೋಕಿಂಗ್ ದುಡ್ಡು ಹಾಕಿ ಗೋಲ್ಡ್ ಫ್ಯೂಚರ್ ಸೆಲ್ ಮಾಡಿ. ನಿಮ್ಮ ಮನೆಯಲ್ಲಿ ಗೋಲ್ಡ್ ಬಿಸ್ಕೆಟ್ ಇದೆ, ಇಲ್ಲ ಗೋಲ್ಡ್ ಏನೋ ಮನೇಲಿ ತಂದು ಇಟ್ಕೊಂಡಿರ್ತೀರ 1 kg. ಸೊ ಇವಾಗ ಗೋಲ್ಡ್ ಬಿದ್ದರೆ ನಿಮಗೆ ಲಾಸ್ ಆಗುತ್ತೆ. ಅದ್ರ ಬದಲು ನೀವು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಗೋಲ್ಡ್ನ ಸೆಲ್ ಮಾಡಿದ್ರೆ ಅಲ್ಲಿ ಫಿಸಿಕಲ್ ಗೋಲ್ಡ್ ರೇಟ್ ಬೀಳುತ್ತೆ ತಾನೆ, ಫಿಸಿಕಲ್ ಗೋಲ್ಡ್ ರೇಟ್ ಬೀಳುತ್ತೆ. ಬಟ್ ಇಲ್ಲಿ ಗೋಲ್ಡ್ ಫ್ಯೂಚರ್ಸ್ನ ಸೆಲ್ ಮಾಡಿ ಗೋಲ್ಡ್ ರೇಟ್ ಬಿದ್ದರೂ ಇಲ್ಲಿ ದುಡ್ಡು ಮಾಡ್ತಾ ಇದ್ದೀರಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಹೆಡ್ಜಿಂಗ್. ಸೊ ಅಲ್ಲಿ ಮನೇಲಿ ನೋಡಿದ್ರೆ ಫಿಸಿಕಲ್ ಗೋಲ್ಡ್ ಇದೆ, ಇಲ್ಲಿ ನೋಡಿದ್ರೆ ಡಿಜಿಟಲ್ ಗೋಲ್ಡ್ನ ಸೆಲ್ ಮಾಡ್ತಾ ಇದ್ದೀರಾ, ಬಿದ್ದರೆ ಇಲ್ಲಿ ದುಡ್ಡು ಬರುತ್ತೆ, ಮೇಲಕ್ಕೆ ಹೋದರೆ ಅಲ್ಲಿ ದುಡ್ಡು ಬರುತ್ತೆ. ಸೊ ಇದು ಹೆಡ್ಜಿಂಗ್ ಪರ್ಪಸ್ಗೆ ತುಂಬ ಜನ ದಟ್ ಈಸ್ ಹೌ ಮಾರ್ಕೆಟ್ಸ್ ಆರ್ ಕ್ರಿಯೇಟೆಡ್. ಹೆಡ್ಜ್ ಮಾಡೋದಕ್ಕೆ ಕಮಾಡಿಟಿ ಮಾರ್ಕೆಟ್ನ ಕ್ರಿಯೇಟ್ ಮಾಡಿರೋದು. ಸೊ ಇಲ್ಲಿ ಸಿಲ್ವರ್, ಇಲ್ಲಿ ಬೈಯೇ ಮಾಡಬೇಕಂತ ಏನಿಲ್ಲ ನೋಡಿ, ಸೆಲ್ಲು ಮಾಡ್ಬೋದು. ತುಂಬ ಜನ ಏನು ಅನ್ಕೋತಾರೆ, ಬೈಯೇ ಮಾಡಬೇಕಾ, ಇಲ್ಲ ಬೈ ಮಾಡೇನೆ ಸೆಲ್ ಮಾಡಬೇಕಾ, ಆ ಥರ ಎಲ್ಲೂ ಇಲ್ಲ. ಕಮಾಡಿಟಿ ಮಾರ್ಕೆಟ್ಸಲ್ಲೂ ಅಷ್ಟೇ, ನಿಮ್ಗೆ ಏನಾದ್ರು ಗೋಲ್ಡ್ ಬೀಳುತ್ತಂದರೆ ಸೆಲ್ ಮಾಡಿ, ಸಿಲ್ವರ್ ಬೀಳುತ್ತೆ ಅನ್ಸಿದ್ರೆ ಸೆಲ್ ಮಾಡಿ, ಬಿದ್ದರೆ ದುಡ್ಡು ಬರುತ್ತಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕಮಾಡಿಟಿ ಮಾರ್ಕೆಟ್. ನೆಕ್ಸ್ಟು ಗೋಲ್ಡ್ ಮಿನಿ ನೋಡೋಣ. ಗೋಲ್ಡ್ ಮಿನಿಗೆ ಎಷ್ಟು ದುಡ್ಡು ಬೇಕು? ರಫ್ಲಿ ಇಟ್ ಈಸ್ ಶೋಯಿಂಗ್ 3,33,000 ತೋರಿಸ್ತಾ ಇದೆ. ಸೊ ಈಗ ನಾವು ಗೋಲ್ಡು ಮಿನಿ ಬದಲು ಗೋಲ್ಡ್ ಪೆಟಲ್ ಸಹ ತೊಗೋಬೋದು. ಗೋಲ್ಡ್ ಪೆಟಲ್ಗೆ ಎಷ್ಟು ದುಡ್ಡು ಬೇಕು ನೋಡೋಣ. ಗೋಲ್ಡ್ ಪೆಟಲ್ 1 ಲಾಟ್ಗೆ ರಫ್ಲಿ 571 ರೂಪಾಯಿ ಇದ್ದರೆ ಸಾಕು. ಯಾರ ಹತ್ರ ಆದರೂ 571 ರೂಪಾಯಿ ಇದ್ದರೆ ನೀವು ಗೋಲ್ಡ್ ಪೆಟಲ್ನ ಸಹ ಬೈ ಮಾಡ್ಬೋದು. ಗೋಲ್ಡ್ ರೇಟ್ ಏನಾದರೂ ದಿನಕ್ಕೆ 100 ರೂಪಾಯಿ ಮೇಲಕ್ಕೆ ಹೋದರೆ ಮೇ ಬಿ ನಿಮ್ಗೆ 10 ರೂಪಾಯಿ ದುಡ್ಡು ಬರುತ್ತೆ. ಗೋಲ್ಡ್ ರೇಟ್ಸು ದಿನಕ್ಕೆ 200-300 ರೂಪಾಯಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಗೋಲ್ಡ್ ಪೆಟಲಲ್ಲಿ ವಿಲ್ ಗೆಟ್ ವೆರಿ ಸ್ಮಾಲ್ ಪ್ರಾಫಿಟ್ಸ್. ಗೋಲ್ಡ್ ಪೆಟಲಲ್ಲಿ ಇಟ್ಸ್ ಲೈಕ್ ಮಿಲಿಗ್ರಾಮ್ ಆಫ್ ಗೋಲ್ಡ್. ಇದು 1 ಗ್ರಾಮ್ ಅಲ್ಲ, ಮಿಲಿಗ್ರಾಮ್. ಸೊ 571 ರೂಪಾಯಿ ಇದ್ದರೆ ನೀವು ಗೋಲ್ಡ್ ಪೆಟಲಲ್ಲೂ ಸಹ ಟ್ರೇಡ್ ಮಾಡ್ಬೋದು. ಸೊ ಯೂಶಲಿ ನಾನು ರೆಕಮೆಂಡ್ ಮಾಡೋದು ಕ್ರೂಡ್ ಆಯಿಲ್ ಮಿನಿ, ಸಿಲ್ವರ್ ಮಿನಿ, ಗೋಲ್ಡ್ ಪೆಟಲ್ ಆರ್ ಗೋಲ್ಡ್. ಸಿಲ್ವರಲ್ಲಿ ಮೈಕ್ರೋನೂ ಸಹ ಇದೆ. ಯಾರಿಗೆ 25,000 40,000 ದುಡ್ಡಿಲ್ಲ ಅಂತಿರೋ, ನೀವು ಸಿಲ್ವರ್ ಮೈಕ್ರೋಯಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಜರ್ನಿನ. ಸಿಲ್ವರ್ ಮೈಕ್ರೋಗೆ ಎಷ್ಟು ದುಡ್ಡು ಬೇಕು ಚೆಕ್ ಮಾಡಿ. ಸೊ ಸಿಲ್ವರ್ ಮೈಕ್ರೋಗೆ ಐ ಥಿಂಕ್ 8,000 ರೂಪಾಯಿ ಇದ್ದರೆ ಸಾಕು. ಸೊ ನಿಮಗೆ ಗೊತ್ತಿದೆ ಸಿಲ್ವರ್ ಒಂದು ದಿವಸಕ್ಕೆ 200-300-400 ರೂಪಾಯಿ ಮೂಮೆಂಟ್ ಕೊಡುತ್ತೆ. ನೀವು ಸಿಲ್ವರ್ ಮೈಕ್ರೋ ತೊಗೊಂಡ್ರೆ, ಸಿಲ್ವರ್ ಮೈಕ್ರೋ ಏನಾದ್ರು 400 ರೂಪಾಯಿ ಮೂಮೆಂಟ್ ಕೊಟ್ಟರು ನಿಮ್ಗೆ 400 ರೂಪಾಯಲ್ಲಿ ದುಡ್ಡು ಬರುತ್ತೆ. ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಫಾರ್ ಸಿಲ್ವರ್ ಮೈಕ್ರೋ? 8,000 ರೂಪಾಯಿ. ಸೊ ಈ ಥರ ಸ್ಮಾಲ್ ಕ್ಯಾಪಿಟಲಿಂದ ನೀವು ಕಮೋಡಿಟಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಸೊ ಇದೊಂದು ಬೇಸಿಕ್ ಫೌಂಡೇಶನ್ ವೀಡಿಯೋ ಆಗಿರುತ್ತೆ. ಐ ಥಿಂಕ್ ಈ ಒಂದು ಫೌಂಡೇಶನ್ ಇಟ್ಕೊಂಡು ನೀವು ಸಣ್ಣ ಎಕ್ಸ್ಪೆರಿಮೆಂಟ್ಸು, ಸಣ್ಣ ಟ್ರೇಡ್ಗಳನ್ನು ತಗೋಬೋದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಬ್ರಾಂಚಸ್ಗೆ ಬಂದರೆ ಜಸ್ಟ್ ನೀವು ನಮ್ಮ ಟ್ರೇಡಿಂಗ್ ಫ್ಲೋರ್ ಫೀಸ್ನ ಕಟ್ಟಿದ್ರೆ ನಿಮಗೆ ಅಲ್ಲೇ ಕೂರಿಸಿ ಲೈವ್ ಟ್ರೇಡ್ಸನ್ನು ಮಾಡಿಸ್ತೀವಿ. ಮೇಯ್ನ್ಲಿ ಸದ್ಯಕ್ಕೆ ನಾವು ಇದನ್ನು JP ನಗರ ಆ್ಯಂಡ್ ರಾಜಾಜಿನಗರದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅಪ್ಕಮಿಂಗ್ ಯಲಹಂಕ ಆ್ಯಂಡ್ ಬೇರೆ ಬ್ರಾಂಚಸಲ್ಲೂ ಸಹ ಇರುತ್ತೆ. ಸೊ ಅಟ್ ಪ್ರೆಸೆಂಟ್ JP ನಗರ ಆ್ಯಂಡ್ ರಾಜಾಜಿನಗರಲ್ಲಿ ಯಾರಾದರೂ ಬನ್ನಿ, ಸಂಜೆ 6 ಗಂಟೆ ಮೇಲೆ ನಿಮಗೆ ಕಮೋಡಿಟಿ ಕ್ಲಾಸಸ್ನ ಫ್ರೀಯಾಗಿ ಹೇಳ್ಕೊಡ್ತೀವಿ. ಜಸ್ಟ್ ನೀವು ನಮ್ಮ ಟ್ರೇಡಿಂಗ್ ಫ್ಲೋರ್ಸ್
ಫೀಸ್ ಏನಿದೆಯೋ ರಫ್ಲಿ 2000 ರೂಪೀಸ್ ಪೇ ಮಾಡಿದ್ರೆ ಕಮೋಡಿಟಿ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ. ಕಮೋಡಿಟಿ ಸೆಟಪ್ಪು ನಿಮ್ಮ ಒಂದು ಬೇಸಿಕ್ ಇಂಟ್ರಾಡೇ ಸೆಟಪ್ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು. ಸ್ವಿಂಗ್ ಟ್ರೇಡಿಂಗ್ ಸೆಟಪ್ ಏನಿದೆಯೋ ನಿಮ್ಮ ಹತ್ರ ಅದನ್ನೇ ಯೂಸ್ ಮಾಡ್ಕೊಂಡು ಕಮೋಡಿಟಿ ಟ್ರೇಡಿಂಗ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮೋಡಿಟಿ ಟ್ರೇಡಿಂಗ್ ಜರ್ನಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.